ಸೊ ಹಲೋ ವಾಟ್ಸಪ್ ಗೈಸ್, ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ವೆಲ್. ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೊರಟಿದೆ, ಸೊ ಪ್ಲೀಸ್ ವಿಡಿಯೋ ಎಂಡ್ ತನಕ ನೋಡಿ. ಇವತ್ತಿನ ವಿಡಿಯೋ ನಾನು ರಿವ್ಯೂ ಮಾಡ್ತೀನಿ ಬ್ರೀದ್ ಇಂಟು ದ ಶಾಡೋಸ್ ವೆಬ್ ಸೀರೀಸ್ ಬಗ್ಗೆ. ಸೊ ಸ್ವಲ್ಪ ವರ್ಷದಿಂದ ಬ್ರೀದ್ ಅಂತ ಆರ್ ಮಾಧವನಿಂದು ಸೀರೀಸ್ ಬಂದಿತ್ತು. ಸೊ ಇದನ್ನ ಅದರ ನೆಕ್ಸ್ಟ್ ಪಾರ್ಟ್ ಅಂತಾನು ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಸೊ ಪ್ಲೀಸ್ ನನ್ನನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಹಲೋ, ನನ್ನ ಹೆಸರು ವೈಜನ್ ಕರ್ಣಂ ಅಂತ. ಸೊ ನಾನು ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ತುಂಬ ಪಾಪ್ಯುಲರ್ ವೆಬ್ ಸೀರೀಸ್ ಮತ್ತು ಮೂವಿನ ರಿವ್ಯೂ ಮಾಡ್ತೀನಿ ಕನ್ನಡದಲ್ಲಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಮತ್ತೆ ಗೈಸ್, ಇನ್ನೊಬ್ರು ನಮ್ಮ ಜೊತೆಗಿದ್ದಾರೆ. ಇವಳ ಹೆಸರು ಮೋನಾ ಅಂತ. ಇವಳು ಇನ್ಮೇಲಿಂದ ನನ್ನ ಜೊತೆ ಕೂತ್ಕೊಂಡು ರಿವ್ಯೂ ಮಾಡ್ತಾಳೆ. ಸೊ ಅವಳು ಮಾತಾಡ್ತಾಳೆ, ನಿಮಗೆ ಗೊತ್ತಿಲ್ಲ ಅಂದರೆ ಮಾತಾಡು. ಇಲ್ಲ, ಮಾತಾಡಲ್ಲ. ಸಿಟ್ ಮಾಡ್ಕೊಂಡಿಲ್ಲ ನನ್ನ ಮೇಲೆ. ಸೊ ಇದು ಬ್ರೀದ್ ಇಂಟು ದ ಶಾಡೋಸ್ ಸೀರೀಸ್ ನೋಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಆರ್ ಮಾಧವನ್ ಪಾರ್ಟ್ ಇಂದು ಬ್ರೀದ್ ಇಂದು ವೆಬ್ ಸೀರೀಸ್ ನೋಡಿಲ್ಲ ಅಂದರೆ ನೀವು ಫಸ್ಟು ಅದನ್ನು ನೋಡಬೇಕಾಗುತ್ತೆ. ಅದು ನೋಡಿದ್ಮೇಲೆ ನೀವು ಅನ್ಕೋಬೋದು, ನೀವೇ ಗೆಸ್ ಮಾಡ್ಬೋದು ಈ ಸೆಕೆಂಡ್ ಪಾರ್ಟ್ ನಾವು ನೋಡಬೇಕು ಇಲ್ಲ ಬೇಡ ಅಂತ. ಸೊ ಬ್ರೀದ್ ಇಂಟು ದ ಶಾಡೋಸ್ ಸ್ಟೋರಿ ವ್ಯೂವರ್ಸಿಗೆ ಒಂದು ಕ್ವಶನ್ ಕೇಳಕ್ಕೆ ಟ್ರೈ ಮಾಡುತ್ತೆ. ಅದೇನಂದರೆ, ಅಪ್ಪ ಅಮ್ಮಂದ್ರು ತಮ್ಮ ಮಕ್ಕಳನ್ನು ಸೇವ್ ಮಾಡೋಕ್ಕೆ ಎಷ್ಟರ ಮಟ್ಟಿಗೆ ಹೋಗ್ಬೋದು, ಆ ಮರ್ಡರ್ ಕೂಡ ಮಾಡ್ಬೋದಾ ಅಂತ ಕ್ವಶನ್ನ ಕೇಳುತ್ತೆ. ಸೊ ಇದೇ ಸ್ಟೋರಿಯಲ್ಲಿ ನಮಗೆ ಫಸ್ಟ್ ಬ್ರೀದ್ ಆರ್ ಮಾಧವನಿನ ಪಾರ್ಟ್ ನೋಡೋಕೆ ಸಿಕ್ಕಿತ್ತು. ಸೊ ಅದೇ ಸ್ಟೋರಿ ಲೈನ್ ಹಿಡ್ಕೊಂಡು ಸೆಕೆಂಡ್ ಪಾರ್ಟ್ ಬ್ರೀದ್ ಇಂಟು ದ ಶಾಡೋಸ್ನ ಇನ್ನೊಂದು ಡಿಫ್ರೆಂಟ್ ವರ್ಷನ್ ಅಲ್ಲಿ ತೋರಿಸಿದ್ದಾರೆ. ನಾನು ಈ ಮೂವಿ ರಿವ್ಯೂ, ಈ ವೆಬ್ ಸೀರೀಸ್ ರಿವ್ಯೂನ ಟ್ರೇಲರ್ ಅಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ ಮೇಲೆ ನಿಮಗೆ ಹೇಳ್ತೀನಿ. ಮತ್ತೆ ನಾನು ಡಿಫ್ರೆಂಟ್ ಹೇಳಿದ್ರೆ ನನಗೆ ಸ್ಪಾಯ್ಲರ್ ಕೊಟ್ಟೆ ಅಂತ ಹೇಳ್ತೀರಾ. ಇದು ಸ್ಟಾರ್ಟಿಂಗ್ ಒಂದು 5 ಎಪಿಸೋಡ್ಸ್ ಫೆಮಿಲಿಯರ್ ಅನ್ಸುತ್ತೆ ನಿಮಗೆ ಸೀಸನ್ 1 ಆಮೇಲೆ ಫಸ್ಟ್ ಕಿಲ್ ಮಾಡ್ತಾರೆ. ಫಸ್ಟ್ ಕಿಲ್ ತನಕ ಸ್ಟೋರಿ ಸ್ವಲ್ಪ ಚೆನ್ನಾಗಿತ್ತು, ಒಂದು ಲೆವೆಲಿಗಿತ್ತು. ಆಮೇಲೆ ಸೆಕೆಂಡ್ ಕಿಲ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಗುತ್ತೋ ನಾನು ಇಂಟ್ರೆಸ್ಟ್ನ ಲೂಸ್ ಮಾಡ್ಕೊತ ಬಂದೆ. ಒಂದು ಟೈಮಲ್ಲಿ ನಾನು ಇದನ್ನು ಬಿಟ್ಬಿಡ್ಲ ನೋಡೋದು ಅಂತ ಅಷ್ಟು ಇಂಟ್ರೆಸ್ಟ್ ಲೂಸ್ ಆಗಿತ್ತು ನನಗೆ. ಇನ್ನೇನು ಬಿಡ್ಬೇಕು ಅನ್ಕೊಂಡಾಗ ಹಂಗೆ ಶೋ ಒಂದು ದೊಡ್ಡ ಯೂಟರ್ನ್ ತೊಗೊಂಡ್ಬಿಡ್ತು. ತುಂಬ ಎಂಟರ್ಟೈನ್ಮೆಂಟ್ ಶುರುವಾಯಿತು. ಅವರು ಕಿಲ್ಸ್ ಮಾಡೋದನ್ನ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ತುಂಬ ನಿಮಗೆ ಫೋಕಸ್ ಮಾಡೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ, ಸಸ್ಪೆನ್ಸ್ ಬಿಲ್ಡ್ ಮಾಡಿದ್ದಾರೆ. ಸೊ ಹಿಂಗೆಲ್ಲ ಆದಮೇಲೆ ಲಾಸ್ಟಿಗೆ ಬರುತ್ತೆ ಕ್ಲೈಮ್ಯಾಕ್ಸ್. ಸೊ ನಾನು ಹಾನೆಸ್ಟಿಯಾಗಿ ಹೇಳಿದ್ರೆ ನನಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಿಲ್ಲ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ, ಎಲ್ಲರದ್ದು ಮೈಂಡು ಚೇಂಜ್ ಇರುತ್ತೆ. ಸೊ ನನಗೆ ಇಷ್ಟ ಆಗಿಲ್ಲ ಅನ್ನೋ ಮಟ್ಟಿಗೆ ಅದು ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ ಅಂತಲ್ಲ. ಸೊ ಅದು ನಿಮಗೆ ಇಷ್ಟ ಆಗ್ಬೋದು. ಈ ಸೀರೀಸ್ ಚೆನ್ನಾಗಿಲ್ಲ ಅಂತಲ್ಲ, ನೀವು ಸೀರೀಸ್ ನೋಡಿ ಮುಗಿಸಿದ ಮೇಲೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಬಿಟ್ಟಾಕ್ಬಿಡ್ತೀರಾ. ಆ ಸೀರೀಸ್ ನೋಡೋ ತನಕ ಮಾತ್ರ ಮಜಾ ತೊಗೊತೀರಾ, ಆಮೇಲೆ ಅದ್ರ ಬಗ್ಗೆ ಏನು ಮಾತಾಡಲ್ಲ, ಡಿಸ್ಕಸ್ ಮಾಡಲ್ಲ. ಅಂದರೆ ಪ್ರಾಬಬ್ಲಿ ನಿಮಗೆ ಏನು ಪ್ರಾಬ್ಲಮ್ ಅನ್ಸಲ್ಲ ಎಂಡಿಂಗಿಂದು. ನಾನು ಯಾವ ಕ್ಯಾಟಗರಿಯಲ್ಲಿ ಬರ್ತೀನಿ ಅಂದರೆ ನೋಡಿದ ತಕ್ಷಣ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಯೋಚನೆ ಮಾಡ್ತೀನಿ ಮುಗಿಸಿದ ಮೇಲೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಏನು ಕ್ವಶನ್ ಬರುತ್ತೆ ಅಂದರೆ, ನಾನು ಮೊದಲೇ ಹೇಳ್ದಂಗೆ ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಸೇವ್ ಮಾಡೋಕ್ಕೆ ಎಷ್ಟು ಮಟ್ಟಿಗೆ ಹೋಗ್ಬೋದು ಅಂತ ಒಂದು ಕ್ವಶನ್ ಇತ್ತು. ಸೊ ಈ ಸೀರೀಸ್ ಮುಗಿದ ತಕ್ಷಣ ಇನ್ನೊಂದು ಕ್ವಶನ್ ಬರುತ್ತೆ, ಇವಾಗ ಮಕ್ಕಳಿಗೋಸ್ಕರ ಮರ್ಡರ್ ಮಾಡಿ ಅಕಸ್ಮಾತ್ ಸಿಗಾಕೊಂಡ್ರೆ, ಅಕಸ್ಮಾತ್ ಅಂತ ಇದ್ದೀನಿ ನಾನು, ಸಿಗಾಕೊಂತಾರೋ ಇಲ್ವೋ ಅದು ನಾನು ನಿಮಗೆ ಹೇಳಲ್ಲ, ಸ್ಪಾಯ್ಲರ್ ಕೊಡಲ್ಲ. ಅಕಸ್ಮಾತ್ ಸಿಗಾಕೊಂಡ್ರೆ ಅವ್ರಿಗೆ ಏನು ಪನಿಷ್ಮೆಂಟ್ ಕೊಡಬೇಕು, ಸುಮ್ಮನೆ ಬಿಟ್ಬಿಡ್ಬೇಕಾ, ಅಥವಾ ಸ್ವಲ್ಪ ಪನಿಷ್ ಮಾಡ್ಬೇಕಾ, ಅಥವಾ ಜೈಲಿಗೆ ಹಾಕ್ಬೇಕಾ, ಅಥವಾ ಅದಕ್ಕಿಂತ ದೊಡ್ಡ ಏನಾರ ಪನಿಷ್ಮೆಂಟ್ ಇದ್ರೆ ಕೊಡಬೇಕಾ. ಸೊ ಈ ಫ್ಯಾಕ್ಟರ್ ಮೇಲೆ ನಾನು ಇದನ್ನು ವೀಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನನಗೆ ಇಷ್ಟ ಆಗಿಲ್ಲ. ಅನ್ಸೋದಕ್ಕೆ ನಾನು ಎಲ್ರಿಗೂ ಹೇಳ್ಕೊಂಡು ಬರ್ತೀನಿ ಅದು ನೋಡಬೇಡ ಚೆನ್ನಾಗಿಲ್ಲ ಅಂತ. ಆ ಥರ ಅಲ್ಲ, ಚೆನ್ನಾಗಿದೆ, ನೋಡೋದಕ್ಕೂ ತುಂಬ ರೀಸನ್ ಇದ್ದಾವೆ. ನೀವು ಫಸ್ಟ್ ತುಂಬ ಮೇನ್ ರೀಸನ್ ಅಂದರೆ ಪರ್ಫಾರ್ಮೆನ್ಸು ತುಂಬ A1 ಆಗಿ ತುಂಬ ಕ್ಲಾಸಿಯಾಗಿ ಮಾಡಿದ್ದಾರೆ. ಅಭಿಷೇಕ್ ಬಚ್ಚನ್, ಅಮಿತ್ ಸಾಧು, ನಿತ್ಯ ಮೆನನ್ನೆಲ್ಲ ಪರ್ಫಾರ್ಮೆನ್ಸ್ ತುಂಬ ಹೈ ಲೆವೆಲ್, ತುಂಬ ಲೆವೆಲ್ಲಾಗಿ ಇದನ್ನ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನೂ ಇಬ್ಬರು ಪೊಲೀಸ್ ಆಫೀಸರ್ಸ್ ಇದೆ, ಪ್ರಕಾಶ್ ಮತ್ತು ಜಯಪ್ರಕಾಶ್ ಅಂತ. ಅವರಿಬ್ಬರು ಸ್ವಲ್ಪ ಕಾಮಿಡಿ ರೋಲ್ಸ್ ಇದೆ, ಅವರು ಜೋಕ್ ಕ್ರಿಯೇಟ್ ಮಾಡಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಶೋ ನೋಡ್ಬೇಕಾದ್ರೆ ನಿಮಗೆ ಶಾಕ್ ತುಂಬಾ ಸಿಗುತ್ತೆ. ಆಮೇಲೆ ನೇಲ್ ಬೈಟಿಂಗ್ ಕಿಲ್ಸ್ ಆಗ್ತವೆ, ತುಂಬ ಎಂಗೇಜ್ ಆಗುತ್ತೆ ನಿಮಗೆ ಅದು ಕಿಲ್ಸ್ ನೋಡ್ಬೇಕಾದ್ರೆ. ಮತ್ತು ಟ್ವಿಸ್ಟ್ ಅಂತೂ ಭಾಳ ಇದ್ದಾವೆ, ಭಾಳ ಇಷ್ಟಪಡ್ತೀರ ನೀವು. ಸೀಸನ್ 1 ಸೀಸನ್ 2 ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ನಿಮಗೆ ಇಷ್ಟ ಆಗುತ್ತೆ. ನೀವು ಮತ್ತೆ ಇದರೊಳಗೆ ಇಶ್ಯೂಸ್ ಸ್ವಲ್ಪ ಬರ್ತವೆ, ನೀವು ಲಾಜಿಕ್ನ ಸ್ವಲ್ಪ ಸೈಡಿಗೆ ಇಡಬೇಕು. ನೀವು 100% ಲಾಜಿಕ್ನ ಸಿಗಬೇಕು. ಲಾಜಿಕ್ ಇಲ್ಲ ಅಂದರೆ ಅದು ನಿಮಗೆ ಈ ಶೋಲ್ಲಿ ಸಿಗಲ್ಲ. ಈ ಶೋಲ್ ಅಷ್ಟೇ ಅಲ್ಲ, ಈ ತುಂಬ ಶೋಲ್ಸು ನಿಮಗೆ ನೋಡೋಕ್ಕೆ ಸಿಗಲ್ಲ. ಯಾಕೆಂದರೆ ಫಿಕ್ಷನಲ್ ಸ್ಟೋರಿ ಇದು, ಸ್ವಲ್ಪ ಅದಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ಲೈಕ್ ಇಶ್ಯೂಸ್ ಏನಂದರೆ, ಈಗ ಪೇರೆಂಟ್ಸು ತಮ್ಮ ಮಕ್ಕಳಿಗೋಸ್ಕರ ಬೇರೆಯವ್ರಿಗೆ ಸಾಯಿಸಿದಾಗ ಅದಕ್ಕೆ ಸ್ವಲ್ಪ ಹೆಸಿಟೇಷನ್ ಇರುತ್ತೆ ನಿಮಗೆ, ಹಿಂಗೆ ಸಾಯಿಸಬಾರ್ದಿತ್ತು, ಅದು ತಪ್ಪು ಅಂದರೆ ಸ್ವಲ್ಪ ಡೈಲಾಗ್ಸ್ ಕೂಡ ಇದ್ದಾವೆ. ಸಹಿ ಕರ್ರೆ ಈ ಗಲತೆ ಅಂದರೆ ನಾವು ಮಾಡ್ತಿರೋದು ತಪ್ಪು, ಹಿಂಗೆಲ್ಲ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಆದರೂ ಕೂಡ ಅದು ಆರಾಮಾಗಿ ಮಾಡಿಬಿಡ್ತಾರೆ ಅವರು. ಅದೇನು ಗಿಲ್ಟ್ ಕಾಡಲ್ಲ ಅವರಿಗೆ, ಹಿಂಗೆ ಮಾಡಬಾರ್ದಿತ್ತು ಅಂತ ಎಮೋಷ್ನಲಿ ಏನು ಫೀಲ್ ಆಗಲ್ಲ.
ಎನಿವೇಸ್ ಈ ಸ್ಟೋರಿ ನಿಮಗೆ ಹುಕ್ ಮಾಡಿ ಇಟ್ಟಿರುತ್ತೆ. ಸ್ಟಾರ್ಟಿಂಗ್ 5 ಎಪಿಸೋಡ್ಸಲ್ಲಿ ಇಂಟ್ರೆಸ್ಟ್ ಲೂಸ್ ಆಗಿದ್ರು ಕೂಡ ಆ ಸ್ಟೋರಿನ ಎಷ್ಟು ಪೇಸ್ ಎದ್ದೇಳುತ್ತೆ ಅಂದರೆ ಇನ್ನೂ ಬರೋ ಎಪಿಸೋಡ್ಸ್ ಎಲ್ಲ ನಿಮಗೆ ಇಂಟ್ರೆಸ್ಟ್ ತುಂಬ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಪೇಸಿಂಗ್ ಒಂದೇ ಸಲ ರೈಸ್ ಆಗುತ್ತೆ. ನೀವು ಜೀವನದಲ್ಲಿ ಒಂದ್ಸಲಿ ಇದನ್ನ ಚೆಕ್ಔಟ್ ಮಾಡಬೇಕು. ಸೊ ಇದು ನಿಮಗೆ ಅಮೆಝಾನ್ ಪ್ರೈಮಲ್ಲಿ ನೋಡೋಕೆ ಸಿಗುತ್ತೆ. 12 ಎಪಿಸೋಡ್ಸ್ ಇದ್ದಾವೆ. ಸೊ ದಟ್ ಇಸ್ ಇಟ್ ಫಾರ್ ಟುಡೇ ಗೈಸ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ 150 ಸಬ್ಸ್ಕ್ರೈಬರ್ಸಿಗೆ ತುಂಬ ಹತ್ತಿರ ಬಂದಿದೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಟಾಪಿಕ್ ಬೇಕು ಅಂತ ಸಜೆಸ್ಟ್ ಮಾಡಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬಾಯ್ ಹೇಳು. Leave me alone, you idiot.